ಮುಗೀತು, ಮುಗ್ದೆ ಹೋಯ್ತು. ಇನ್ನೀ ಮನೇಲಿ ನಮಗೆ ಜಾಗನೇ ಇಲ್ಲ. ಬೀಸಿರೋ ಬಲೆ ನೋಡಿ ಮೀನು ಹೆದರಬಾರ್ದು. ಯಾರಿಗೆ ಗೊತ್ತು, ಬಲೆ ಮೀನಿಗಿಂತ ಚಿಕ್ಕದಿದ್ರೂ ಇರ್ಬೋದು. ಹೆದರಬೇಡ ಅಂತ ಹೇಳಿ ನಿಮ್ಮ ಗಂಟ್ಲೆ ಒಣಗಿಸ್ಕೊತಿದ್ದೀರಲ್ಲ ಅಕ್ಕ. ಸರ್, ಏಜೆ ಮನೇಲಿ ನ್ಯಾಯ ಕೊರತೆ ಇಲ್ಲ ಅಂತಾರೆ. ಅಂಥದ್ರಲ್ಲಿ ನಿಮ್ಮ ಮನೇಲಿ ನನಗೆ ಅನ್ಯಾಯ ಆಗಿದೆ. ನನಗೆ ಯಾರು ಸರ್ ನ್ಯಾಯ ಕೊಡಿಸ್ತಾರೆ? ಕೂತ್ಕೊಳ್ಳಿ. ಕೂರಕ್ಕೆ ನನಗೆ ಜಾಗ ಬೇಡ ಸರ್. ಆಗಿರೋ ನೋವಿಗೆ ನ್ಯಾಯ ಬೇಕು. ಸಿಗುತ್ತೆ, ನಿಮಗೇನು ಸಿಗಬೇಕು ಅದೆಲ್ಲ ಸರಿಯಾಗೇ ಸಿಗುತ್ತೆ. ಕೂತ್ಕೊಳ್ಳಿ. ಎಲ್ಲೂ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ಸರ್. ಹೊರಗ್ನವ್ರ ಹತ್ರ ಬಿಡಿ, ಮನೆಯವ್ರ ಹತ್ರನೂ ತಲೆ ಎತ್ತಕ್ಕಾಗ್ತಿಲ್ಲ. ನಾನು ಹೀಗೆ ಬದುಕಿದ್ರೆ ಏನು ಪ್ರಯೋಜನ ಸರ್? ನೀವಿವತ್ತು ಮನೆಗೆ ಕರೆದಾಗ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಬಂದಿದ್ದೀನಿ ಸರ್. ರಿಯಲಿ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋರು ನನ್ನ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡೇ ಇರ್ತೀರ. ಆಮೇಲೆ ರೈಟ್? ಖಂಡಿತ ಸರ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟು ನ್ಯಾಯ ಕೊಡಿಸೋ ಏಜೆ ಸುಳ್ಳು ಹೇಳಿ ಅನ್ಯಾಯ ಮಾಡಿದವ್ರಿಗೆ ಏನು ಮಾಡಬಹುದು ಅನ್ನೋ ಅಂದಾಜು ನಿನಗಿರುತ್ತೆ. ವೆಲ್, ನೀನು ಹೇಳೋ ಪ್ರತಿ ಮಾತನ್ನು ನಾನು 100% ನಂಬ್ತೀನಿ. ನಿನ್ನ ಮುಖದ ಮೇಲಿರೋ ನಗುಗೆ ರಿಟೈರ್ಮೆಂಟ್ ಕೊಟ್ಟು ನಿನ್ನ ಜೀವನದ ನೆಮ್ಮದಿನ ಪೋಸ್ಟ್ಮಾರ್ಟಮ್ ಮಾಡಿ ನಿನ್ನ ಜೀವನನ ಭಯ ಅನ್ನೋದಕ್ಕೆ ಅಡ್ರೆಸ್ ಮಾಡಿ ನರ್ಕ ಅನ್ನೋದಕ್ಕೆ ಲ್ಯಾಂಡ್ ಮಾರ್ಕ್ ಮಾಡಿಬಿಡ್ತೀವಿ. ನೀರು ಬೇಕಾ? ಜೀವನದಲ್ಲಿ ನೀರು ಕುಡಿಯೋ ಕೆಲಸ ಮಾಡಿ, ಪರವಾಗಿಲ್ಲ. ಮಣ್ಣು ತಿನ್ನೋ ಕೆಲಸ ಮಾಡಬಾರ್ದು. ಹಾಗೇನಾರ ಮಾಡಿದ್ದೀರಾ ಅಂದರೆ ಈ ಏಜೆ ಮಣ್ಣು ಮುಗಿಸೋ ತನಕ ಬಿಡಲ್ಲ. ನೋಡಿ, ನಿಮಗೆ ನಾನು ಕೊನೆ ಆಪ್ಷನ್ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾರ ತಪ್ಪು ಮಾಡಿದರೆ ನೀವಾಗೇ ಒಪ್ಕೊಂಡ್ರೆ ಅದು ಬೇರೆ ಥರ ಇರುತ್ತೆ. ಇಲ್ಲ ನಾನು ಕಂಡುಹಿಡಿದು ನೀವು ತಪ್ಪು ಒಪ್ಕೊಳ್ಳೋ ಹಾಗೆ ಮಾಡಿದ್ರೆ ಅದು ಇನ್ನೂ ಬೇರೆ ಥರ ಇರುತ್ತೆ. ನೋ ಚಾಯ್ಸ್ ಇಸ್ ಯೋರ್ಸ್. ಯೋಚನೆ ಮಾಡಿ ಹೇಳಿ, ನೀವು ತಪ್ಪು ಮಾಡಿದ್ದೀರಾ ಇಲ್ವಾ? ಸರ್, ಅದು ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, ನೀವು ತಪ್ಪು ಮಾಡಿದ್ದೀರಾ ಇಲ್ವಾ? ಸರ್, ಆ್ಯಕ್ಚುಲಿ ಅದು ನೀವು ತಪ್ಪು ಮಾಡಿದ್ದೀರಾ ಇಲ್ವಾ? ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಅಕ್ಕ, ಏಜೆ ಕೂಗ್ತಿರೋ ಫೋರ್ಸ್ಗೆ ಅವಳೆಲ್ಲ ಬಾಯಿ ಬಿಟ್ಬಿಡ್ತಾಳೆ. ಏಜೆ ಕರೆದು ಶಿಕ್ಷೆ ಕೊಡೋಕೆ ಮುಂಚೆ ನೀವೇ ತಪ್ಪೊಪ್ಕೊಂಬಿಟ್ರೆ ಶಿಕ್ಷೆನಾದ್ರೂ ಕಡಿಮೆ ಆಗತ್ತಕ್ಕ. ಸಕ್ಸಸ್ ಆದರೆ ನಂದು, ಫೇಲ್ಯೂರ್ ಆದರೆ ನಿಂದು ಅನ್ನೋ ಬುದ್ಧಿ ಬಿಡು ಲಕ್ಷ್ಮಿ.
ಯೋಚನೆ ಮಾಡಿ ಕೊರಗೋ ಬದಲು ಅದು ಬಂದಾಗ ಬರಲಿ ಅಂತ ಸುಮ್ಮನಾಗ್ಬಿಡ್ಬೇಕು. ಅದೇ ಪದೇ ಪದೇ ಡೈಲ್ ಮಾಡಿದ್ರೆ ನಮ್ಮ ಟೈಮು ವೇಸ್ಟು, ಎನರ್ಜಿನೂ ವೇಸ್ಟು. ನೀನೇನೇ ಹೇಳಿದ್ರು ಅದ್ಯಾಕೋ ಆಗ್ತಿಲ್ಲ ಕಣೆ. ಏನೋ ಒಂಥರ ಸಂಕಟ, ನೋವು, ಭಯ. ಅಮ್ಮ, ಈ ಕೈನ ಹೀಗಿಟ್ಕೊಂಡ್ರೆ ಏನಾಗುತ್ತೆ? ನೋವಾಗುತ್ತಲ್ವಾ? ನಾವು ಸ್ವಲ್ಪ ಹೊತ್ತಿಗೆ ಇಟ್ಕೊಂಡ್ರೆ ಅಷ್ಟೊಂದು ನೋವಾಗುತ್ತೆ. ಇನ್ ತಲೆಯಲ್ಲಿ ಬೇಡ್ದಿರೋ ವಿಷಯ ಇಟ್ಕೊಂಡ್ರೆ ನೋವಾಗದೆ ಇರುತ್ತಮ್ಮ? ನೀನೇ ಹೇಳು. ಆಗಿರೋದು ಸಣ್ಣ ವಿಷಯ ಅಲ್ಲ, ಆದ್ರೆ ನಮಗೆ ಅವಮಾನ ಮಾಡಿದವರು ಆರಾಮಾಗಿದ್ದಾರೆ ಅಂದ್ರೆ ಅವ್ರು ನಮ್ಮನ್ನ ಅವ್ರ ತಲೆಲೂ ಇಟ್ಕೊಂಡಿರಲ್ಲ ಅಪ್ಪ. ಇನ್ ನಾವ್ಯಾಕಪ್ಪ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಲೈಫ್ ಹಾಳು ಮಾಡ್ಕೋಬೇಕು ಅಲ್ವಾಮ್ಮ? ಕೌಸಲ್ಯ, ನಮಗೊಬ್ಬ ಮಗ ಇದ್ರೂ ಈ ರೀತಿ ಸಮಾಧಾನ ಮಾಡಿ ನಮ್ಮ ಪಕ್ಕ ನಿಲ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲ ಅಂತ ಮಗಳಿರುವಾಗ ನಾವು ಆ ರೀತಿ ಯೋಚನೆನೂ ಮಾಡೋದು ಬೇಡ ಅಂತ. ಅದನ್ನ ಮೊದಲು ನೀವು ಯೋಚನೆ ಮಾಡಬೇಕು. ನೀವೆಲ್ಲಿ ನೊಂದ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ತಿರೋ ಅಂತ ನಾವೆಲ್ಲ ಭಯದಿಂದನೇ ಇದ್ದೀವಿ ಗೊತ್ತಾ. ನನ್ನ ಮಗಳು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ನೋಡು, ಜನರಲಿ ಏಜ್ ತಪ್ಪು ಮಾಡಿದವ್ರಿಗೆ ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಡದೆ ಬಿಡಲ್ಲ. ಆದರೆ ನೀನು ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡಬೇಕು. ಹೇಗೆ 10 ಜನರ ಮುಂದೆ ಅವ್ರ ಮರ್ಯಾದೆ ತೆಗೆದೋ ಹಾಗೆ 10 ಜನದ ಮುಂದೆ ಅವ್ರ ಕಾಲಿಗೆ ಬಿದ್ದು ನೀನು ತಪ್ಪು ಮಾಡಿದೆ ಅಂತ ಒಪ್ಕೋಬೇಕು. ಅದಾದ ಮೇಲೆ ನಿನಗೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಏನ್ ಮಾಡ್ತಿದ್ದೀರ ಅಕ್ಕ? ವಾಪಸ್ ಬನ್ನಿ. ಅಯ್ಯೋ, ಏಯ್, ನಮ್ಮನೆ ಮರ್ಯಾದೆನ ಊರ್ ಜನರ ಮುಂದೆ ಹಾಳು ಮಾಡಿ ಈಗ ಏಜೆ ಮುಂದೆನೆ ಬಂದು ಕೂತ್ಕೊಳ್ಳೋಷ್ಟು ಧೈರ್ಯ ನನಗೆ? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ